ಇವತ್ತು ನಾವು ಬಂದಿದ್ದೀವಿ ಶಿವಮೊಗ್ಗಕ್ಕೆ. ನಮ್ಮೆಲ್ಲರಿಗೂ ಡಿ.ಎಚ್. ಶಂಕರಮೂರ್ತಿ ಮತ್ತು ಡಿ.ಎಸ್. ಅರುಣ್ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ತಾಯಿ ಹೆಸರು ಸತ್ಯವತಿ, ಅಪ್ಪನ ಹೆಸರು ಶಂಕರಮೂರ್ತಿ ಅಂತ. ಸೊ ಸತ್ಯಶಂಕರ ಅಂತ ಮನೆ ಹೆಸರು ಇಟ್ಟಿತ್ತು. ತಾತ ಹನುಮಂತಪ್ಪನವ್ರು ಬಲ್ಗಡೆ ಲಾಸ್ಟ್ ಅಲ್ಲಿ. ಈಗಲೂ ವರ್ಕ್ ಆಗ್ತದ ಅಂತ ಈ ಗ್ರಾಮ ಆಗುತ್ತೆ. ಸ್ಪೋರ್ಟ್ಸ್ ಅದ್ರ ಜೊತೆಗೆ ನ್ಯೂಸ್ ಯಾವ್ದನ್ನ ಹೆಚ್ಚಾಗಿ ನೋಡ್ತೀರಿ ಅಂತ. ಕ್ರಿಕೆಟ್ ಸಿಕ್ಕಾಪಟ್ಟೆ ಹುಚ್ಚು. ಮೇಡಮ್ ಅವರು ಸರ್ ಆಧ್ಯಾತ್ಮಿಕದಲ್ಲಿ ತುಂಬಾ ಆಸಕ್ತಿ. ತಂದೆಯವ್ರು ನಾನು ಹುಟ್ಟಕ್ಕಿಂತ ಮುಂಚೆ MP ಚುನಾವಣೆಗಳನ್ನು ಮಾಡಿದ್ರು, ಅವರೇ ನಿಂತಿದ್ರು. ನಮ್ಮ ಕುಟುಂಬಕ್ಕೂ RSSಗೂ 80 ವರ್ಷಗಳ ಸಂಬಂಧ ಇದೆ. ರಾಜಕೀಯ ಪಕ್ಷಕ್ಕೆ ಹೋಗ್ತೀಯಾ ಅನ್ನೋವಂಥದ್ದು ತುಂಬಾ ಜನದಿತ್ತು. ಈ ಮಟ್ಟಕ್ಕೆ ನನ್ನ ಪಕ್ಷ ನನ್ನನ್ನು ಗುರುತಿಸಿ ಈ ಮಟ್ಟಕ್ಕೆ ತಗೊಂಡೋಗಿರೋದೆ ನನ್ನ ಭಾಗ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಬೈ ಎಲೆಕ್ಷನ್ಗೆ ನರೇಂದ್ರ ಮೋದಿ ಅವರು ಇಲ್ಲಿಗೆ ಇದಕ್ಕೆ ಬರ್ತಾರೆ. ಅವರನ್ನ ನಿನ್ ಕಾರಲ್ಲೇ 2 ದಿನ ಇರ್ತಾರೆ. ಅವರು ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ಪ್ರಚಾರ ಮಾಡ್ತಾರೆ. ಆ 2 ದಿನ ನನ್ನ ಕಾರಲ್ಲಿ ಓಡಾಡ್ತಾರೆ. ಅವಾಗ ನಾನು ಒಬ್ಬ ಕಾರ್ಯಕರ್ತನಾಗಿದ್ದೆ, ಇವತ್ತೊಬ್ಬ MLC ಆಗಿ ನೀವು ರಿಸೀವ್ ಮಾಡ್ತಿದ್ದೀನಿ. ಐ ಆಮ್ ರಿಯಲಿ ಪ್ರೌಡ್ ಅಂತ. ಅವಾಗ ಒಂದು ಟ್ಯಾಪ್ ಮಾಡ್ತಾರೆ ತಲೆ ಮೇಲೆ. ವಿಶೇಷವಾಗಿ ಸದನವನ್ನ ಬಹಳ ಇಷ್ಟಪಡುವಂತ ವ್ಯಕ್ತಿ ನಾನು. ಇಲ್ಲಿವರೆಗೂ ಒಂದು ದಿವಸನೂ ನಾನು ಗೈರಾಗಿದ್ದೆ. ಯಾಕೆ ಅಷ್ಟು ಸುಲಭವಾಗಿ ಅಧಿಕಾರವನ್ನು ಕೊಡೋದಿಲ್ಲ ಬಿಜೆಪಿ? MLA ಆಗಿ ಯಾವಾಗ ನೋಡಬಹುದು ಅವರನ್ನ ಅಂತ. ಸದ್ಯದಲ್ಲೇ ನೋಡ್ಬೋದು. ಇಲ್ಲ ಅರುಣ್ ಅವರಿಗೆ ಯಾವ್ದಾರ ಒಂದು ಜವಾಬ್ದಾರಿ ಕೊಟ್ರೆ ಅದನ್ನ ವ್ಯವಸ್ಥಿತವಾಗಿ ನಡೆಸ್ತಾರೆ ಅಂತ ಯಡಿಯೂರಪ್ಪನವ್ರ ಹತ್ರ ಯಾವ್ದಾರ ಒಂದು ಒಳ್ಳೆ ನಿಗಮ ಕೊಡಿ ಅಂತ ರಾಜ್ಯ ಸಚಿವ ಸಂಪುಟ ದರ್ಜೆನೂ ಕೊಟ್ಟು ನನಗೆ ಕೊಡ್ತಾರೆ. ಜಾತಿ ಪ್ರಮಾಣ ಪತ್ರ ನಮಗೆ ಸಿಗ್ತಿರಲ್ಲ ನಮ್ಮ ಸಮಾಜ. ಜಾತಿ ಪ್ರಮಾಣ ಪತ್ರ ಸಿಗೋವಂಥದ್ದನ್ನು ಪ್ರಯತ್ನ ಮಾಡಿದೆ, ಅದು ಸಿಕ್ತು. ಈಗಲೂ ನಮ್ದು ಆನ್ಲೈನ್ ರಿಪೇಮೆಂಟ್ ಇದೆ. ಅವರ್ಸ್ ಇಸ್ ದ ಓನ್ಲಿ ನಿಗಮ ಈಗಲೂ ನಡೆಯೋದು.